ಇಲ್ಲ ಇಲ್ಲ ಹೋಯ್ತೀನಿ ಇವಾಗ. ನೀವು ಬರ್ಲಿ ಅಂತಾನೆ ನೀ ಕಾಯ್ತಾ ಇದ್ದೆ. ಯಾವಾಗ ಬರ್ತಾರೋ ಡೈವರ್ಸ್ ಪೇಪರ್ಗೆ ಸೈನ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಕಮ್ಲಿ. ಕೊನೆಗೂ ಬಂದ್ಬಿಟ್ರಲ್ಲ. ನನ್ನ ಮೊಮ್ಮಗಂಗೆ ಹೇಳ್ತಿದ್ದೆ ಇವತ್ತಲ್ಲ ನಾಳೆ ಬರ್ತಾರೆ ಸೈನ್ ಹಾಕಕ್ಕೆ ಪೇಪರ್ ತಕೊಂಡು ಅಂತ ಹೇಳ್ಬಿಟ್ಟು. ಏನೇ ಕಮ್ಲಿ, ಸೈನ್ ಹಾಕಕ್ಕೆ ಪೇಪರ್ ತಗೊಬಿಟ್ಟು ಬಂದಿದ್ದೀಗೋ ಏನು? ನನ್ನ ಮೊಮ್ಮಗ ಮೊನ್ನೆ ನೀ ಕಳ್ಸಿದ್ನಲ್ಲ, ಹೆಂಗೋ ನೆನೆ ಒಂದು ಏಟ್ ಬಿಟ್ಟಿದ ತಕ್ಷಣ ಏನಿಯಾ ನಿನಗೂ ಬುದ್ಧಿ ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಅಲ್ವಾ? ಸೈನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಬುದ್ಧಿ ಬಂದೈತೆ. ಅಜ್ಜಿ, ಸೈನ್ ಹಾಕ್ಬೇಕು ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಕಾಸು ಕೊಡ್ಬೇಕಂತೆ. ಇಲ್ಲ ಅಂತ ಹೇಳಿದ್ರೆ 1 ಎಕರೆ ಹೊಲ ಬರ್ಕೊಡ್ಬೇಕಂತೆ. ಇಲ್ಲ ಅಂದ್ರೆ ಅವರು ಸೈನ್ ಹಾಕಕ್ಕಿಲ್ಲ ಅಂತ ಕುಂತವ್ರೆ. ನಂದೇನಜ್ಜಿ ತಪ್ಪು? ಸುಮ್ಮನೆ ನಮ್ಮ ಮನೆನಾಗೆ ದೊಡ್ಡ ತಪ್ಪು ಕೆಲಸ ಮಾಡ್ಬಿಟ್ಟೆ ಕಣಜ್ಜಿ ನಾನಂತೂ. ಯಾಕಾದ್ರೂ ಇಂಥ ಕೆಲಸ ಮಾಡೋದನ್ನೋ ಗೊತ್ತಿಲ್ಲ. ತುಂಬ ಅಂದ್ರೆ ತುಂಬ ದೊಡ್ಡ ತಪ್ಪು ಕೆಲಸ ಮಾಡ್ಬಿಟ್ಟಿದ್ದೀನಿ. ಯಾಕಾದ್ರೂ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ನನ್ನ ಅಕ್ಕಂಗೆ ಮೋಸ ಮಾಡ್ಬಿಟ್ನೋ. ಹೀಗೆ ನೋಡಿದ್ರೆ ಇವ್ರ ಹತ್ರ ಅನುಭವಿಸ್ತಾ ಇದ್ದೀನಿ ನಾನಂತೂ. ಮಗ, ಏನ್ ಮಾತಾಡ್ತಿದ್ದಿ ಕಣ ನೀನು? ಡೈವರ್ಸ್ ಅಂತ ಕೊಟ್ಟ ಮೇಲೆ ಜೀವನಾಂಶ ಕೊಡ್ಲೇಬೇಕು ತಾನೇ? ಏನಜ್ಜಿ ನೀನು ಅವ್ರ ಪರ ಮಾತಾಡ್ತಾ ಇದೀಯ? ನಿಂಗೆ ತಲೆ ಕೆಟ್ಟಾಯ್ತಾ? ಹೆಂಗೋ ಈ ಮುದುಕಿಗೆ ಈಗಾದ್ರೂ ಬುದ್ಧಿ ಬಂದೈತೆ. ಹಂಗಲ್ಲ ಕಣ ಮಗ, ಅದೆಲ್ಲ ಕಾನೂನಾಗೆ ಇದ್ದಿದ್ದೆ ಅಲ್ವೇ? ಡೈವರ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಕೊಡ್ಲೇಬೇಕಾಯ್ತದೆ. ಈಗ ನನ್ನ ಅಕೌಂಟಾಗ ಐತಲ್ಲ 10 ಲಕ್ಷ ರೂಪಾಯಿ, ಕೊಟ್ಬಿಡ್ತೀನಿ ಬಿಡು. ಕೊಟ್ಬಿಟ್ಟು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಳ್ಳೋಣ. ನಿನ್ಗೆ ಏನು ಬೇಕು? ನಿಂಗೆ ಡೈವರ್ಸ್ ಒಂದು ಬೇಕಷ್ಟೇನೆ ತಾನೇ? 10 ಲಕ್ಷ ಕೇಳ್ತಾವ್ರೆ ತಾನೇ? 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಳ್ಳೋದ್ರೆ ತಿಯೊಪ್ಪೇನೈತೆ? ನೀ ಸುಮ್ಕಿರಪ್ಪ ನೀನು. ಕೊಡನ್ ಸುಮ್ಕೆ ನೀಯ. ಅಜ್ಜಿ, ನಿನ್ನ ಹತ್ರ 10 ಲಕ್ಷ? ಅದೆಲ್ಲ ನಿನಗೆ ಯಾಕೆ? 10 ಲಕ್ಷ 5 ಲಕ್ಷ ಅದೆಲ್ಲ ನಿಂಗೆ ಯಾಕೆ? ನೀ ಸುಮ್ಕಿರು. ಅಯ್ಯೋ, ನಮಗೆ ಡೈವರ್ಸ್ ಬೇಕಷ್ಟೇನೆ. ನನ್ನ ಮೊಮ್ಮಗಂಗೆ ಹೊಸಿ ಕ್ವಾಪ ಜಾಸ್ತಿ, ಬುದ್ಧಿ ಕಮ್ಮಿ. ನಾನು ಸುಮಾರು ಡೈವರ್ಸ್ ಕತೆಗಳೆಲ್ಲ ನೋಡಿಲ್ವೇ? ನಾನು ಯೋಸು ಡೈವರ್ಸ್ ಕತೆಗಳು ನೋಡಿಲ್ಲ. ನಾನು ಏನು 1 ನೋಡಿದಿನ 2 ನೋಡಿದಿನ, ಬೇಜಾನ್ ಡೈವರ್ಸ್ ಕತೆಗಳೆಲ್ಲ ನೋಡ್ಬಿಟ್ಟಿವ್ನಿ ನಾನು. ಅದು ಎಲ್ಲ ಮಾಮೂಲಿನೇ ಬಿಡು. ಡೈವರ್ಸು ಪೈವರ್ಸ್ ಅವೆಲ್ಲನೂ ಮಾಮೂಲಿ ಕತೆನೇ. ನನ್ನ ಮೊಮ್ಮಗಂಗೆ ಗೊತ್ತಿಲ್ಲ ಅಷ್ಟೇ ನೀನು. ಕುಂತ್ಕೊಳ್ಳಿ. 10 ಲಕ್ಷ ಕೊಟ್ಟಿದ ತಕ್ಷಣ ನೀವು ಸೈನ್ ಹಾಕ್ತಿರ ತಾನೆ ಡೈವರ್ಸ್ ಪೇಪರ್ಗೆ? ಯಾಕೆ ಹಾಕಿಲ್ಲ? ಅಯ್ಯೋ, ಪಟ್ಟಂತ ಹಿಂಗೇನಿ ಹಾಕ್ಬಿಟ್ಟು ಹೊಂಟೋಗ್ಬಿಡ್ತೀವಿ ನಾವಂತೂ. ನಮಗೆ ಸೈನ್ ಒಂದು ಹಾಕ್ಬಿಟ್ಟು ಇನ್ನೇನು ಕೋರ್ಟ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು ತಾನೆ? ನೀವೀಗ 10 ಲಕ್ಷ ಕೊಟ್ಟರೆ ಈಗ ಸೈನ್ ಹಾಕೊಟ್ಬಿಟ್ಟು ಹೋಯ್ತೀವಿ. ಆಮೇಕಿಂದ ಮುಂದಿನ ವಾರ ಬಂದ್ಬಿಟ್ಟು ಅದೇ ಕೋರ್ಟಾಗೆ ನಾವೇನೇ ಮಾತಾಡ್ತೀವಿ. ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಎಲ್ಲನೂ ಕ್ಲಿಯರ್ ಮಾಡ್ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಇದಕ್ಕೆ ಮೋಸ ಏನಿಲ್ಲ, ಮೋಸ ಅಂತೂ ಮಾಡೋಕ್ಕಿಲ್ಲ. ಸರಿ, ಇವಾಗ ಸೈನ್ ಹಾಕಕ್ಕೆ 5 ಲಕ್ಷ ಕೊಡ್ತೀವಿ. ಅಲ್ಲಿ ಕೋರ್ಟಾಗಿ ನೀವೆಲ್ಲ ಒಪ್ಕೊತಿರಲ್ಲ, ಒಪ್ಕೊಂಡಿದ ತಕ್ಷಣ ಏನು 5 ಲಕ್ಷ ಕೊಡ್ತೀವಿ. ಸರಿ, ಕುಂತ್ಕೊಳ್ಳಿ. ಪಾಪ ಅವಾಗಿಂದ ನಿಂತ್ಕೊಂಡಿದ್ರೆ ಒಂದು ನಿಮಿಷ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ. ಅಜ್ಜಿ, ನಿಂಗೇನಾರು ತಲೆಗೆಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಿಯ ನಿನಗೆ ಬುಟ್ಟಾಕು. ಅಯ್ಯೋ, ಏನಾರು ನೆಮ್ಮದಿಗೆ ಹೇಳೋಣ ಈ ಬಿಡತ್ತ. ನಿನ್ನ ಹತ್ರ ಮಾತಾಡೋಕಿನ್ನ ಸುಮ್ಕಿರೋದು ವಾಸಿ. ಅವ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಕುಂತ್ಕೊಳ್ಳಿ. ನಾನು ಕೊಡ್ತೀನಿ, ಕುಂತ್ಕೊಳ್ಳಿ. ನಿಮ್ಗಿನ್ನ ನಿಮ್ಮ ಅಜ್ಜಿನೇನಿಯ ಎಷ್ಟು ವಾಸಿ, ಭಾಳ ಒಳ್ಳೆ ನಿಮ್ಮ ಅಜ್ಜಿ. ನೀವೇ ನೆನೆಯ ಹೇಳಿ ಅಂದ್ರೆ ಸರಿ ಇಲ್ಲ. ನಿಮ್ಮ ಅಜ್ಜಿ ಅಷ್ಟಂತೂ ಸರಿನೇ ಇಲ್ಲ. ಪಾಪ ನಿಮ್ಮ ಅಜ್ಜಿ ಎಂತ ಒಳ್ಳೆ ಅಜ್ಜಿ ಹೇಳಿ. ನಿಮ್ಗೆ ಕಾಸು ಕೊಡೋರು ದುಡ್ಡು ಕೊಡೋರು ಎಲ್ಲನೂ ಒಳ್ಳೆರಾಗಿ ನೆನೆಯ ಕಾಣಿಸ್ತಾರೆ ಬಿಡು. ಮಗಳೇ, ನೀನು ಖುಷಿನ ಇವಾಗ? ಸಮಾಧಾನನಾ? ಹ್ಞೂ ಕಣಮ್ಮ, ಸಮಾಧಾನ. ಜೀವನಾಂಶ ಸಿಗ್ತೈತಲ್ಲ, ಇನ್ನೇನು ಇದಕ್ಕಿನ್ನ ಇನ್ನೇನು ಬೇಕು ಹೇಳು? ಸಮಾಧಾನ ನೀನು. ನನ್ಗಂತೂ ಹೆಂಗೋ ಈ ಅಜ್ಜಿ ಬಂದು ಎಲ್ಲಿ 4 ಬಾರಿಸ್ತಾಳೆ ಅಂತ ಭಯವಾಗ್ಬಿಟ್ಟಿತ್ತು. ಬಂದಿದ ತಕ್ಷಣ ಹೆಂಗನೂ ಇವಾಗ ಜೀವನಾಂಶಕ್ಕೆ ಆ ಅಜ್ಜಿನೇ ಕಾಸು ಕೊಡ್ತೀನಿ ಅಂತ ಹೇಳೈತಲ್ಲ. ಅಮ್ಮ, ಇವಾಗ 5 ಲಕ್ಷ ರೂಪಾಯಿ ಇಸ್ಕೊಳ್ಳೋಣ. ಕೋರ್ಟ್ಗೆ ಹೋಗೋದಾಗ ಅಲ್ಲಿ ಇದು ಮಾಡ್ತಾರಲ್ಲ, ಇಬ್ರು ನಿಲ್ಲಿಸ್ಬಿಟ್ಟು ಅವಾಗ ಬೇಕಾದ್ರೆ ಅವಾಗ ಒಂದು 5 ಲಕ್ಷ ಇಸ್ಕೊಳ್ಳೋಣ. ಸರಿನಾ? ನಮ್ಮ ಅಜ್ಜಿಗೆ ಯಾಕೆ ಬುದ್ಧಿ ಇಲ್ಲ? ಇವ್ರಿಗೆ 10 ಲಕ್ಷ ಕೊಡೋ ಅಂಥದ್ದು ಏನೈತೆ? ಒಂದು ಡೈವರ್ಸ್ ತಗೊಳ್ಳೋಕ್ಕೂ ಇಷ್ಟೊಂದೆಲ್ಲ ಒತ್ತಾಡಿ ಕಷ್ಟಪಡ್ಬೇಕಾ? ನನಗಂತೂ ಅಸಹ್ಯ ಆಗೋಗ್ಬಿಟ್ಟೈತೆ ನನಗಂತೂ. ಅಜ್ಜಿ, ನನಗೂ ಕೊಡಜ್ಜಿ ಒಂದು ಲೋಟ ಕಾಫಿ. ತಲೆ ಕೆಟ್ಟು ಕ್ಯಾರೆ ಹಿಡಿದ್ಬಿಟ್ಟೈತೆ ನನಗಂತೂ. ಏ ಮಗನೇ, ಮಾಡ್ಕೊಡ್ತೀನಿ. ನೀವು ಕುಡಿಯಪ್ಪ, ನೀವು ಕುಡಿರಮ್ಮ ಕಾಫಿಯ. ನೀವು ಕುಡೀರಿ. ಆಲಸಿ ಕಮ್ಮಿ ಇತ್ತು ಕಣಮ್ಮ ಮಗನೇ, ಅದಕ್ಕೆ ಇವರಿಬ್ರು ಮಾತ್ರ ಮಾಡಿವ್ನಿ. ನಿಂಗೆ ಆಮೇಕಿಂದ ಮಾಡ್ಕೊಡ್ತೀನಿ, ಸುಮ್ಕಿರು. ನೀವು ಕುಡೀರಿ. 5 ಲಕ್ಷ ರೂಪಾಯಿ ಏನು ಫೋನ್ ಪೇ ಮಾಡೋದಾ, ಇಲ್ಲ ಅಂತಂದ್ರೆ ಬ್ಯಾಂಕ್ ಹೋಗ್ಬಿಟ್ಟು ತೆಗೆಸ್ಕೊಬಿಟ್ಟು ಬಂದು ಕೊಡೋದಾ? ಓಹೋ, ನೀವು ಫೋನ್ ಪೇ ಎಲ್ಲ ಯೂಸ್ ಮಾಡ್ತಿರೋ? ಹಂಗೇನಿಲ್ಲ. ನನ್ನ ಮೊಮ್ಮಗನ ಯಾರ ಕೈಯಾಗನ ಬಳಸಿಸ್ಕೊಳ್ಳೋದು ಅಷ್ಟೇನೇನಿಯ. ಅಷ್ಟು ಬಿಟ್ರೆ ನಾವಿನ್ನೇನು ಯೂಸ್ ಮಾಡ್ಕೋದೆಲ್ಲ ಬರೋಕಿಲ್ಲ ಕಣವ. ನಂಗೆ ಫೋನೇ ಇಲ್ಲ ನಂತಾಗೆ. ಇಲ್ಲ ಚೆಕ್ ಬರ್ಕೊಡೋದ್ರೆ ಹಿಂಗೆ ಪಟ 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 ಅಂತ ಚೆಕ್ ಬರ್ಕೊಟ್ಬಿಡ್ತೀನಿ. ನಾನು ಏನು ಅನ್ಕೊಬಿಟ್ಟಿದ್ದೀರಾ? ನನ್ನ ಗಂಡಗ ಊರ್ಗೌಡ ಭಾಳ ದೊಡ್ಡ ಮನುಷ್ಯರು ಅವಾಗ ಎಲ್ಲನೂ. ಏನು ಹಣೆ ಬರಹ ಕೆಟ್ಟಿಂಗ್ ಆಗಿದ್ದೀವಿ ಅಷ್ಟೇನಿಯ. ನೀವು ಕುಡೀರಿ, ಕಾಪಿ ಕುಡೀರಿ. 10 ಲಕ್ಷ ರೂಪಾಯಿನಾಗ 5 ಲಕ್ಷ ರೂಪಾಯಿನ ಹೆಂಗೋ ಬ್ಯಾಂಕಿಗೆ ಹೋಗ್ಬಿಟ್ಟು ತಗೊಬಿಟ್ಟು ಬಂದು ಕೊಡ್ತೀನಿ. ನಮ್ಮ ಅಜ್ಜಿಗೆ ತಲೆ ಅಂತೂ ಗ್ಯಾರಂಟಿ ಕೆಟ್ಬಿಟ್ಟೈತೆ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಮಾತಿಷ್ಟು ಬೆಂಕಿ ಹಾಕ. ಹೆಂಗೆ ಆಡ್ತಾ ಐತೆ ಅಂತ ಹೇಳಿದ್ರೆ ಬಿಟ್ಟಾಕು. ಸುಮ್ಮನೆ ಮಾತಾಡಿ ಏನು ಪ್ರಯೋಜನ? ಸಂದಕೈತಾ ಕಾಪಿ? ಹಾಂ, ಸಂದಕೈತೆ ಚೆನ್ನಾಗೈತೆ. ಸರಿ. ನನ್ನ ಪಾಸ್ಬುಕ್ ಎಲ್ಲೈತೆ ಹುಡುಕ್ತೀನಿ ರೀ. ನನ್ನ ಪಾಸ್ಬುಕ್ಕು ಇಲ್ಲೇ ಎಲ್ಲೋ ಮಡಗಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಪಾಸ್ಬುಕ್ಕ ಎಲ್ಲೋ ಮಡಗಿಕ್ಕಿದ್ದೆ ನಾನು. ಗೆಪ್ತಿ ಮಾಡ್ಕೊಂಡು ಪಾಸ್ಬುಕ್ ಹುಡುಕ್ತಾ ಇರ್ತೀನಿ. ನೀವು ಕುಡೀರಿ ನೀವು. ಹೆಂಗೋ ಈ ಅಜ್ಜಿನೇ ತಲೆ ಹೊಡೆದ್ಲು ಅಂತ ಶಾನೆ ಬೇಜಾರಾಗೋಗ್ಬಿಟ್ಟಿತ್ತು ಕಣಮ್ಮ. ಈ ಮುದುಕಿಯ ನಿಂಗೆ ರಾಕ್ಷಸಿ ಆಡ್ದಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಆದರೂ ಏನೇ ಹೇಳು, ಈ ಅಜ್ಜಿ ಒಳ್ಳೆನೇನಿಯ ಪಾಪ. ಹೆಂಗೋನು ನೋಡ್ದ ಈಗ ತಂದು ಕೊಟ್ಟಿರೋದು ಕಾಫಿಯ ಕುಡಿ ಅಂತ. ಅದೇಯ ಮತ್ತೆ ಯಾಕೋ ಗಂಟ್ಲೆಲ್ಲ ಒಂಥರ ನಸ ಅಂತ ಆಯ್ತಪ್ಪ. ಹೂನಮ್ಮ, ನನಗೂ ನಸ ಅಂತ ಐತೆ. ಯಪ್ಪ ಅಮ್ಮ,
ಗಂಟ್ಲೆಲ್ಲ ಒಂಥರ ಹಿಡ್ದಂಗೆ ಆಗ್ತೈತೆ. ಯಪ್ಪ ಯಾಕೋ ಕಾಪಿ ಸೆಟ್ ಆಗ್ಲಿಲ್ಲ ಅನ್ನಿಸ್ತದೆ. ತರ ಕುತ್ತಿಗೆ ಎಲ್ಲ ಒಂಥರ ಆಯ್ತೈತೆ. ಯಪ್ಪ ಅಯ್ಯೋ ಇವ್ರು ಯಾಕೆ ಹಿಂಗ್ ಬಿದ್ದೋದ್ರು? ಅಯ್ಯೋ ಅಜ್ಜಿ 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 ಕಮ್ಲಿ 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 ಎದ್ದೋಳೆ ಕಮ್ಲಿ. ಅತ್ತೆ ಅನ್ನಕ್ಕೋಗಲ್ಲ. ಅಕ್ಕ ಎದ್ದೋಳ್ರಿ, ಯಾಕೆ ಹಿಂಗೆ ಮನಗಿದ್ದೀರಾ? ಕಮ್ಲಿ 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 ಏನಾಯ್ತು ಕಮ್ಲಿ? ಕಮ್ಲಿ ಕಮ್ಲಿ ಅಜ್ಜಿ ಏನಾಯ್ತಿಲಿ? ಬಾಯಿಲ್ಲ ಒಂದು ನಿಮಿಷ ಅಜ್ಜಿ. ಓ ಬಿದ್ರ ಒಳ್ಳೆ ಕೆಲಸ ಆಯ್ತು ಬಿಡು. ಈ ಬುಡ್ಡೆ ತವಕ್ಕೆ 10 ಲಕ್ಷ ಕೊಡ್ಬೇಕು. 10 ಲಕ್ಷ ನಮ್ ತಾಗ 10 ರೂಪಾಯಿ ಕಾಸಿಲ್ಲ, ಸೈನ್ ಹಾಕ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇವಕ್ಕೆ 10 ಲಕ್ಷ ಬೇರೆ ದಂಡ. ಬಿದ್ದೋಗ್ಲಿ ಬಿಡು ಮಗ, ಏನಾಗಕ್ಕಿಲ್ಲ. ಅಜ್ಜಿ ಬಿದ್ದೋಗ್ಲಿ ಬಿಡು ಏನಾಗಕ್ಕಿಲ್ಲ ಅಂತಂದ್ರೆ ಏನ್ ಅರ್ಥ? ಏನಿಲ್ಲ, ನಮ್ಮ ಇತ್ಲನಾಗೆ ಒಂದು ಸೊಪ್ಪಿತ್ತು, ಅಮ್ಮೋ ಇವಾಗ ಮಾಡಕ್ಕೆ ಹೇಳ್ತಿದ್ಲಂಗೆ ಅದನ್ನ ಹಾಕೊಟ್ಬಿಟ್ರೆ ಅದೊಂಥರ ಇಸುತ್ತರ ನೀನಿಯ ಹಂಗೆ 2 ಸೆಕೆಂಡ್ಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊಗೆ ಹಾಕ್ಸ್ಕೊತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವ್ರು ಬಂದವ್ರೆ ಅಂತ ಗೊತ್ತಾದಾಗ ಸರಗ್ನಾಗ ಸೊಪ್ಪು ಕಿತ್ಕೊಬಿಟ್ಟು ಬಂದು ಇಕ್ಕೊಂಡಿದ್ದೆ. ಹಂಗೆ ಕಾಪಿ ಮಾಡ್ಕೊಡೋಣ ಹಬ್ದಾಗೆ ನಾನೇ ನೀನಿಯ ಹೋಗ್ಬಿಟ್ಟು ಕಾಪಿಗೆ ಹೊಸಿ ಸಕ್ಕರೆ ಶಾಣೆ ಹಾಕ್ಬಿಟ್ಟು ಕಹಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ಇವಕ್ಕೆ 2ಕ್ಕೂ ತಂದು ಕೊಟ್ಟೆ. ಅದಕ್ಕೆ ನೀನು ಕಾಪಿ ಕೊಡು ಅಂದ್ರೂ ಕೊಡಕ್ಕೆ ನಾನು ಬರಲಿಲ್ಲ, ನಿನ್ಗೂ ಏನಾರು ಆಗೋಗ್ಬಿಡ್ತದೆ ಅಂತ. ಸುಮ್ಕಿರು, ಸಾಯ್ಲಿ ಬಡೈತದವು. ಕಿತ್ತೋದು ಇವರು ಬದುಕಿದ್ದು ಏನು ನಮ್ಮ ಒಳ್ಳಿಗೆ ನಮ್ಮ ಊರಿಗೇನು ಉಪಕಾರ ಏನಿಲ್ಲ ಮಗ. ಹೋದ್ರೆ ಹೋಗ್ಲಿ ಸುಮ್ಮನಿರು. ಏನೋ ಆಗಿ ಸತ್ತೋಗ್ಬಿಟ್ರು, ವಿಷ ತಕೊಂಡು ಗಂಡ ಬಿಟ್ಬಿಟ್ಟವನೆ ಅಂತ ಗೊತ್ತಾಗ್ಬಿಟ್ಟು ವಿಷ ತಕೊಂಡು ಸತ್ತೋಗೋರೆ ಅಂತ ಹೇಳ್ಬಿಟ್ಟು ಏನೋ ಊರು ತುಂಬ ಡೊಂಗುರ ಸಾರಿಸ್ಬಿಟ್ಟು ಏನೋ ಮಾಡ ಮುಚ್ಚನ 10 ಲಕ್ಷ ರೂಪಾಯಿ ಉಳಿತು, ಇವಳಿಂದ ತಲೆನೋವು ಉಳಿತು. ಅಯ್ಯೋ ಹಾಳಾದಜ್ಜಿ ಹಾಳಾದ ಮುತ್ಕಿ, ನಿಂಗೆ ಏನ್ ಬಂದಿರ? ನಿನಗೆ ದೊಡ್ಡ ರೋಗ. ನಿನ್ಗೆ ಯಾರಾದ್ರೂ ಹಿಂಗೆಲ್ಲ ಸಾಯಿ ಹೊಡಿತಾರ? ಸಾಯಿಸ್ಬಿಟ್ಟಿದ್ಯಾ? ಇನ್ನೂ ಬದುಕವ್ರೆ ಅನ್ನಿಸ್ತದೆ ಕಣಜ್ಜಿ. ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಿನಗೆ ಏನು ಬಂದ್ರೆ ದೊಡ್ಡ ರೋಗ? ದುಡ್ಡು ಅಂದ್ರೆ ಯಾರನ್ನ ಬೇಕಾದ್ರೆ ಸಾಯಿ ಬಿಡಿತೀಯಲ್ವಾ? ಆಮೇಲೆ ಜೈಲ್ಗಿಲ್ಗೆ ಹೋಗಿ ಇದೆಲ್ಲ ಬೇಕಾ? ಅವ್ರನ್ನ ಸಾಯಿಸೋಷ್ಟು ಪಾಪ ಹೆಂಗಜ್ಜಿ ಬರ್ತದೆ ನಿನಗೆ? ಯಪ್ಪ ಏನ್ ಹೇಳಿ ನಿನ್ಗಂತೂ. ಅಜ್ಜಿ ನಡಿ, ಈಚೆ ಕಡೆ ಹೋಗ್ಬಿಟ್ಟು ಯಾವ್ದಾನ ಆಟ ಸಿಗ್ತದೋ ಏನೋ ಕರ್ಕೊಂಡ್ಬಿಟ್ ಬಾ. ಇನ್ನೂ ಬದುಕವ್ರೆ, ಅರ್ಜೆಂಟಾಗಿ ಆಸ್ಪತ್ರೆಗೆ ಸೇರ್ಸಣ. ಏ ಮಗ, ಸಾಯ್ಲಿ ಅಂತ ನೀನು ಹಾಕಿರೋದು. ಈ ಸನ ಇಂಥದ್ರಾಗೆ ಬದುಕ್ಸಕ್ಬೇಕಾದ್ರೆ ಹೋಯ್ತಾನೆ. ನಿನ್ಗೆ ಏನಾರ ತಾಳ್ಗಿಲೆ ಕೆಟ್ಬಿಟ್ಟೈತೆ ಮಗ. ನಿಂಗೇನಾರ ನೀ ಹೋಗ್ಲಿ, ಇನ್ನೂ ಒದ್ದಾಡ್ಕೊಂಡು ಹಂಗೆ ಹೊಂಟೈತಾರೆ. ಹಂಗೆ ಇರು ನೀನು. ಓದ್ತಾರಲ್ಲ, ಹೋದಾಗ ನಾನು ಈಚೆ ಕಡೆ ಹೋಗ್ಬಿಟ್ಟು ನಾಟಕ ಶುರು ಮಾಡ್ತೀನಿ. ಬಲ 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 ಅಂತ ಬಾಯ್ ಬಡ್ಕೊಬಿಡ್ತೀನಿ. ಹಿಂಗೆ ಬಂದು ಅವರೇ ವಿಷ ತಕೊಂಡು ಸತ್ತೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನೀನೇನು ಶಾಣೆ ಬೇಜಾರು ಮಾಡ್ಕೋಬೇಡ. ಹೋಗು, ನೀನು ನೆಮ್ಮದಿಗಿರೋಗು. ನೀನು ನಿಮ್ಮ ಅಮ್ಮ ಎಲ್ಲರೂ ನೆಮ್ಮದಿಗಿರ್ಬೇಕು. ನನ್ನ ಮಕ್ಕಳು ಮೊಮ್ಮಕ್ಕಳು ಸಂದಕ್ಕಿರ್ಬೇಕು ನಂಗೆ ಅಷ್ಟೇ. ನೀನು ಯಾರಿಂದನೂ ತೊಂದರೆ ಆಗ್ಬಾರ್ದು ನನಗೆ. ಹೋಗ್ಲಾ ನೀನು ಸುಮ್ಕೆನೇ. ಅಜ್ಜಿ ನಿನ್ ಮಕ್ಕಳು ಚೆನ್ನಾಗಿರ್ಲಿ, ಮೊಮ್ಮಕ್ಕಳು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತ ನೀನು ರಾಕ್ಷಸಿ ಆಗೋಗ್ತಾ ಇದೆಯಾ ಬರ್ತಾ ನೀನು. ಏನಜ್ಜಿ, ಒಬ್ಬರನ್ನ ಪ್ರಾಣ ತೆಗೆದ್ಬಿಟ್ಟು ನಾವು ಚೆನ್ನಾಗಿರೋಂಥ ಅವಶ್ಯಕತೆ ಏನೈತೆ? ನಮ್ಮ ಶತ್ರುಗಳೇ ಆಗ್ಲಿ ಅವ್ರು ಪ್ರಾಣ ತೆಗಿಯಕ್ಕಾಗ್ತಿತ್ತಾ? ಪೊಲೀಸ್ ಸ್ಟೇಷನ್ ಆಗಿ ಎತ್ತಾಕೊಂಡೋಗಿ ಜಾಮ್ ತೆಗೆದ್ರೆ ನಿನ್ಗೆ ಅವಾಗ ಬುದ್ಧಿ ಬರ್ತತೆ. ಅಯ್ಯೋ ದೇವ್ರೆ, ಅಯ್ಯೋ ಟೈಮ್ ಆಗೋಯ್ತು. ವಿಷ ಬೇರೆ ಹಾಕಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳ್ಕೊಂಡು ಖುಷಿಯಾಗಿ ಹೇಳ್ತಿದ್ಯಲ್ಲ. ನೀನ್ ಎಂತ ಸೈಕೋ ಅಂತ ತಾತನು ಹಿಂಗೆ ಮ್ಯಾಲ್ ಕಳಿಸ್ಬಿಟ್ಟ ಏನು? ಅಯ್ಯೋ ದೇವ್ರೆ, ಇರು ಫಸ್ಟ್ ಹೋಗ್ಬಿಟ್ಟು ಆಟೋ ಕರ್ಕೊಂಡ್ಬಿಟ್ಟು ಬರ್ತೀನಿ. ಇವನು ಒಳ್ಳೇದು ಕೇಳಿದ್ರೆ ಇವ್ನಿಗೆ ಅರ್ಥನೇ ಆಗಕ್ಕಿಲ್ಲ. ಇವನು ಒಳ್ಳೇದಕ್ಕೆ ತಾನೇ ನಾನು ಹೇಳಿದ್ದು. ಸತ್ರು ಬಾರ್ಲ ಇಲ್ಲಿ ಅಂದ್ರೆ ಕೇಳೋದೇ ಇಲ್ಲ ಈ ಬಡ್ಡಿ ನನ್ನ ಮಗ. ಇವನ್ಗೆ ಏನಿದ್ರು ಇವನ್ಗೆ ಇವ್ರ ಅಮ್ಮನ ತರ ಇವನ್ಗೆ ಎಲ್ಲ ಒಳ್ಳೆ ತರನೇ ಇರಬೇಕು. ಇವ್ರ ಅಮ್ಮ ಒಳ್ಳೆಲಾಗ್ಬಿಟ್ಟು ಏನ್ ಸುರ್ಕೊಂಡ್ಲು ಜನ್ಮುಖಿ ಅಂತ ಹೇಳ್ಬಿಟ್ಟು ಸುಮ್ಕೆನೆ ಈ ಮಕ್ಕಳು ಮೊಮ್ಮಕ್ಕಳು ಯಾವಳೂ ಸರಿ ಇಲ್ಲ. ಎಲ್ಲಾರು ಕಂಡವ್ರಿಗೆ ಉಪಕಾರ ಮಾಡೋರೇನಿಯ ಹೆಂಗೋ ಪಿಲ್ಲನ್ ಮಾಡಿ ಸಾಯಿಸಿದ್ದೆ. ಇವನು ಅದನ್ನು ಆಸ್ಪತ್ರೆಗೆ ಕರ್ಕೊಂಡೋಯ್ತಾನಂತ. ಆಸ್ಪತ್ರೆಗೆ ಬಡ್ಡಿ ನನ್ನ ಮಗ.